ನ್ಯೂಸ್ 42 ಕನ್ನಡ. ಎರಡು 2026-27 ಸಾಲಿನ ಆಯವ್ಯಯದಲ್ಲಿ ರಾಮನಗರ ನಗರಸಭೆ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇನೆ ಒಂದು ಯೋಜನೆಯನ್ನ ನಾವು ಘೋಷಣೆ ಮಾಡಿದ್ವಿ. ಸುಮಾರು ಅಂದಾಜು 17,000 ಜನರು ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿನ ಅಸಂಘಟಿತ ಕಾರ್ಮಿಕರಾದಂಥ ಆಟೋ ಚಾಲಕರು, ವಿಲೇಚರ್ ಕಾರ್ಮಿಕರು, ಇತರೆ ವಾಹನಗಳ ಕಾರ್ ಚಾಲಕರು, ಇತರೆ ವಾಹನ ಲಾರಿ ಚಾಲಕರಾಗಲಿ, ಗಾರೆ ಕೆಲಸದವರು, ಕಾರ್ಪೆಂಟ್ರು, ಕೂಲಿ ಕೆಲಸದವರು, ಹೋಟ್ಲ್ ಕೆಲಸಗಾರರು, ಅಂಗಡಿಗಳಲ್ಲಿ ಕೆಲಸ ಮಾಡೋರು, ಬೀದಿ ಬದಿ ವ್ಯಾಪಾರಸ್ಥರು, ಸ್ವಸಹಾಯ ಗುಂಪಿನ ಸದಸ್ಯರು, ಬಿದಿರು ಕೆಲಸಗಾರರು, ಚಿಂದೆ ಆಯುವವರು, ಕುಶಲಕರ್ಮಿಗಳು, ಸವಿತಾ ಸಮಾಜದ ವೃತ್ತಿ ನಿರತರು, ಮಡಿವಾಳರು, ಅಕ್ಸಾಲಿಗರು, ಪೇಂಟಿಂಗ್ ಕೆಲಸಗಾರರು, ಕಟ್ಟಡ ಕಾರ್ಮಿಕರು, ಪ್ಲಂಬರ್ಸು, ಟೈಲರಿಂಗ್ ವೃತ್ತಿ ನಿರತರು ಇತ್ಯಾದಿ ಕಸಬುಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಕೆಲವು ವಿಮೆ ಯೋಜನೆಗಳನ್ನು ಪ್ರಾರಂಭ ಮಾಡಲು ಅನುದಾನವನ್ನು ನಿಗದಿಪಡಿಸಿದ್ದೇವೆ. ಅದರಲ್ಲಿ ಏನಪ್ಪಾ ಅಂದ್ರೆ ಫಲಾನುಭವಿಗಳು ಕಡ್ಡಾಯವಾಗಿ ರಾಮನಗರ ನಗರಸಭೆಯ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರಬೇಕು. ಪ್ರಾರಂಭಿಕ ವಿಮಾ ವಂತಿಕೆಯನ್ನ ನಗರಸಭೆಯಿಂದ ಕೊಡಲಾಗ್ತದೆ. ಕೆಲವು 1 ರಿಂದ 3 ವರ್ಷಗಳು ಅವನ್ನ ನಾವು ಕಟ್ತೀವಿ ನಗರಸಭೆಯವರು. ಅದಾದ್ಮೇಲೆ ಅವ್ರಿಗೆ ಇದರ ಒಂದು ಪ್ರಯೋಜನಗಳನ್ನ ತಿಳಿಸಿ ಮುಂದಿನ ದಿನಗಳಲ್ಲಿ ಅವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ PMJJY ಇದರಲ್ಲಿ ಯಾರು ಬೇಕಾದ್ರೂ ಜೀವ ವಿಮೆ ಮಾಡಿಸ್ಬೋದು. 18 ರಿಂದ 50 ವರ್ಷ ವಯಸ್ಸಿನ ಒಳಗಡೆ ಇರಬೇಕು. ವಾರ್ಷಿಕವಾಗಿ 436 ರೂಪಾಯಿ ಮಾತ್ರ. ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿಯನ್ನ ಪಡಿಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಆಗಿರ್ಬೇಕು. ಕಂತು ಕಟ್ಟುವ ವಿಧಾನ ಏನಪ್ಪಾ ಅಂದ್ರೆ ತಮ್ಮ ಉಳಿತಾಯ ಮಾತಾಡಬೇಡ್ರಿ ಪ್ಲೀಸ್. ತಮ್ಮ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ 436 ರೂಪಾಯಿ ಇರುವಂತೆ ನೋಡ್ಕೋಬೇಕು. ಇದು ಆಟೋಮೆಟಿಕ್ ಆಗಿ ಪ್ರತಿ ವರ್ಷ ಸ್ವಯಂ ಚಾಲಿತವಾಗಿ 436 ರೂಪಾಯಿ ಹಣ ಆಟೋ ಡೆಬಿಟ್ ಆಗ್ತದೆ. ಇದು PMJJY ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSBY. ಇದು ಅಪಘಾತ ವಿಮೆ ಯೋಜನೆ ಆಗಿರ್ತದೆ. ಇದು ಕೂಡ ಎಲ್ಲರೂ ಕೂಡ ಈ ವಿಮೆ ಮಾಡಿಸಲು ಅರ್ಹರಾಗಿರ್ತಾರೆ. 18 ರಿಂದ 70 ವರ್ಷ ವಯಸ್ಸಿನ ಒಳಗಡೆ ಇರಬೇಕು. ಇದು ವಾರ್ಷಿಕವಾಗಿ 20 ರೂಪಾಯಿ ಮಾತ್ರ. ಅಪಘಾತವಾಗಿ ಮರಣ ಹೊಂದಿದರೆ 2 ಲಕ್ಷ, ಶಾಶ್ವತ ಅಂಗವೈಕಲ್ಯ ಹೊಂದಿದರೆ 2 ಲಕ್ಷ, ಭಾಗಶಃ ಅಂಗವೈಕಲ್ಯ ಹೊಂದಿದ್ರೆ 1 ಲಕ್ಷ. ಇದಕ್ಕೆ ಸಲ್ಲಿಸಬೇಕಾದ ದಾಖಲಾತಿಗಳು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್. ಇದರಲ್ಲೂ ಕೂಡ ಕನಿಷ್ಠ 20 ರೂಪಾಯಿ ಅವ್ರ ಬ್ಯಾಂಕ್ ಖಾತೆನಲ್ಲಿ, ಉಳಿತಾಯ ಖಾತೆನಲ್ಲಿ ಇರೋಂಗ್ ನೋಡ್ಕೊಬೇಕು. ಇದು ಕೂಡ ಆಟೋ ಡೆಬಿಟ್ ಆಗುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ PMYM ದೇಶದ ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. ಒಳಪಡುವ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರಾಗಿರ್ಬೇಕು. ಮತ್ತೆ 18 ರಿಂದ 40 ವರ್ಷಗಳಾಗಿರ್ಬೇಕು. ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇರಬೇಕು.
ಅವರು ಆದಾಯ ತೆರಿಗೆ, ESI, PF, NPS ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿರಬಾರದು. ಬ್ಯಾಂಕ್ ಉಳಿತಾಯ ಖಾತೆ ಮತ್ತು ಆಧಾರ್ ಸಂಖ್ಯೆ ಹೊಂದಿರಬೇಕು. ಹೀಗಾಗಿ ಈ ಫಲಾನುಭವಿಗಳನ್ನ ಈ ಕೆಳಗಡೆ ಅನುಬಂಧದಲ್ಲಿ ತಿಳಿಸಿರುವಂತೆ ಆರಂಭಿಕ ವಂತಿಕೆಯ ನಗದು ರೂಪದಲ್ಲಿ ಪಾವತಿಸೋದು ಮತ್ತು ತದನಂತರದ ಮಾಸಿಕ ವಂತಿಕೆಯನ್ನ ಅವರ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಕಟಾವು ಮಾಡಿಕೊಳ್ಳಲಾಗ್ತದೆ. ಕೇಂದ್ರ ಸರ್ಕಾರವು ಚಂದಾದಾರರು ಪಾವತಿಸುವ ವಂತಿಗೆ ಸಮಾನಾಂತರ ವಂತಿಕೆಯನ್ನು ಪಿಂಚಣಿ ಖಾತೆಗೆ ಪಾವತಿಸುತ್ತದೆ. ಫಲಾನುಭವಿಯ ವಯಸ್ಸು 60 ವರ್ಷ ಪೂರ್ಣಗೊಂಡ ನಂತರ ತಿಂಗಳಿಗೆ 3,000 ರೂಗಳ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ವಂತಿಗಳ ವಿವರಗಳ ಅನುಬಂಧ ಕೂಡ ತಮಗೆ ಕೊಟ್ಟಿರ್ತಕ್ಕಂಥ ಪಟ್ಟಿನಲ್ಲಿದೆ. ನಮ್ಮ ನಗರಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ಸಾವಿರಾರು ಸಂಖ್ಯೆನಲ್ಲಿರ್ತಕ್ಕಂಥ ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ, ಬಹಳಷ್ಟು ಜನರಿಗೆ ವಿಮೆ ಬಗ್ಗೆ ಮಾಹಿತಿ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಅದ್ರ ವ್ಯಾಪ್ತಿಗೆ ಒಳಪಡ್ತಾ ಇರ್ತಕ್ಕಂಥದ್ದು ಅಥವಾ ವಿಮೆ ಮಾಡಿಸದೆ ಇದ್ದವ್ರಿಗೆ ಆಕಸ್ಮಿಕವಾಗಿ ಏನಾದ್ರು ತೊಂದರೆಗಳಾದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಬಹಳ ತೊಂದರೆ ಅನುಭವಿಸ್ತಾರೆ. ಹಾಗಾಗಿ ನಮ್ಮ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ ಮಾಡಿಸ್ಬೇಕು ಅನ್ನೋ ಮಹತ್ತರವಾದಂಥ ಉದ್ದೇಶವನ್ನ ರಾಮನಗರ ನಗರಸಭೆ ಹೊಂದಿದ್ದು, ಅದಕ್ಕೋಸ್ಕರ ಈಗ ನಾವು ಸುಮಾರು 77 ಜನರನ್ನ ಸಮೀಕ್ಷೆ ಮಾಡೋದಕ್ಕೆ ನಾವು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಅದು 8 ಜನ ತಂಡದ ಮುಖ್ಯಸ್ಥರನ್ನಾಗಿ ಮಾಡಿದ್ದೇವೆ. 8 ತಂಡಗಳು ಮಾಡಿ ಅಪಘಾತ ವಿಮೆ, ಜೀವ ವಿಮೆ, ಪಿಂಚಣಿ ಯೋಜನೆ ಇವೆಲ್ಲವನ್ನೂ ಕೂಡ ವ್ಯಾಪ್ತಿಗೆ ತಂದು, ಆಗಲೇ ಹೇಳ್ದಂಗೆ ಆಟೋ ಡ್ರೈವರ್ಗಳು, ವಿಲೇಚರ್ನವರು, ಚಿಂದಿಯಾಯವರು, ಬೀದಿ ಬದಿ ವ್ಯಾಪಾರಿಗಳು, ಸ್ವಸಹಾಯ ಗುಂಪಿನ ಸದಸ್ಯರು, ಟೈಲರಿಂಗು, ಕಟ್ಟಡ ಕಾರ್ಮಿಕರು, ಸ್ವಯಂ ಉದ್ಯೋಗಿಗಳು, ಗೃಹ ಆಧಾರಿತ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಇನ್ನು ಅನೇಕ ಶ್ರಮಜೀವಿಗಳು ಯಾರು ಬಡತನ ರೇಖೆಯಿಂದ ಕೆಳಗಡೆ ಇರ್ತಾರೋ ಅವರೆಲ್ಲರನ್ನೂ ಕೂಡ ನಾವು ವಿಮೆ ವ್ಯಾಪ್ತಿಗೆ ಒಳಪಡಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ ರಾಮನಗರ ನಗರಸಭೆ ಈ ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡಿದೆ. ಹಾಗಾಗಿ ನಾವು ಸರ್ವೆ ಮಾಡೋದಕ್ಕೆ ಸುಮಾರು 85 ಜನ, ಅದರಲ್ಲಿ 77 ಜನ ಸಮೀಕ್ಷೆ ಮಾಡ್ತಾರೆ, 8 ಜನ ಮಾನಿಟರ್ ಮಾಡ್ತಾರೆ. ಅದಕ್ಕೆ ಈಗ 77 ಜನರು ಕೂಡ ಇವತ್ತಿಂದ ನಾವು ಅವರು ಬಿಸಿಲು ಕಾಲದಲ್ಲಿ ಮಾಡೋದಕ್ಕೆ ಅವ್ರಿಗೆ ಏನು ಸಲಕರಣೆಗಳು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಸೌಲಭ್ಯ ನಾವೇನು ಕೊಡ್ತಾ ಇದ್ದೀವಿ, ಈ ಸೌಲಭ್ಯದಿಂದ ಯಾರು ತಪ್ಪಿಸ್ಕೋಬಾರ್ದು ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ರಾಮನಗರ ನಗರಸಭೆದಾಗಿದ್ದು, ಅದಕ್ಕೋಸ್ಕರ ನಾವು ಪ್ರತಿ ಮನೆಗೂ ಅಥವಾ ಪ್ರತಿ ಏರಿಯಾದಲ್ಲಿ ಹೋಗಿ ಯಾರು ಕಾರ್ಮಿಕರಿದ್ದಾರೆ ಅವರ ಡಾಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಯಾ ವಾರ್ಡ್ಗಳಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳ ಸಹಕಾರದೊಂದಿಗೆ ಎಲ್ಲ ಈ ಒಂದು ಸಮೀಕ್ಷಾ ತಂಡದವರು ಪ್ರತಿಯೊಬ್ಬರು ಕೂಡ ಹೋಗಿ ಈ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸಾರ್ವಜನಿಕರು ಕೂಡ, ವಿಶೇಷವಾಗಿ ಆಟೋ ಡ್ರೈವರ್ಗಳು ಅಥವಾ ಯಾರು ಅಸಂಘಟಿತ ವಲಯಗಳ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಈ ಸ್ಕೀಮ್ ವ್ಯಾಪ್ತಿಗೆ ಬರೋದಕ್ಕೆ ನಮ್ಮ ಸಿಬ್ಬಂದಿಗೆ ಸಹಕಾರವನ್ನು ಕೊಡಬೇಕು. ಅದನ್ನ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಇದು ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಇಡೀ ರಾಮನಗರದ ಶ್ರಮಜೀವಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಕಷ್ಟಕಾಲದಲ್ಲಿ ಈ ಒಂದು ಸ್ಕೀಮ್ಸ್ನ ಅಡಿನಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನ ಪಡೀಲಿ. ಮತ್ತೆ 60 ವರ್ಷ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ 3,000 ರೂಪಾಯಿ ಪೆನ್ಷನ್ ಕೂಡ ಬರ್ತದೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಸ್ಕೀಮ್ಗಳ ಪ್ರಯೋಜನವನ್ನು ಪಡ್ಕೊಳ್ಳಿ, ಎಲ್ಲರೂ ಕೂಡ ಇನ್ಶೂರ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಮ್ಮ ರಾಮನಗರ ನಗರಸಭೆ ಹಮ್ಮಿಕೊಂಡಿದೆ. ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಏಪ್ರಿಲ್ 1 ಪ್ರತಿ ವರ್ಷ ಏಪ್ರಿಲ್ 1ರಿಂದ
ಏಪ್ರಿಲ್ ತಿಂಗಳು ಮುಗಿಯೋ ತನಕ ಕಂದಾಯ ಕಟ್ಟತಕ್ಕಂಥವ್ರಿಗೆ 5% ರಿಬೇಟ್ ಇರ್ತದೆ. ಹಾಗಾಗಿ ಇದರ ಸದುಪಯೋಗ ನಮ್ಮ ಸಾರ್ವಜನಿಕರು ಪಡ್ಕೊಬೇಕು. ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ, ಕಂದಾಯ ಕಟ್ಟಿಲ್ವೋ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ ಅಂತಲೋ ಅಥವಾ ಬಹಳ ವರ್ಷಗಳಿಂದ ಕಟ್ಟಿಲ್ಲದೆ ಇರೋರಿಗೆ ಇದೊಂದು ಅವಕಾಶ ಇದೆ. ಈ ಒಂದು ಅವಕಾಶವನ್ನ ಎಲ್ಲರೂ ಕೂಡ ಸಾರ್ವಜನಿಕರೆಲ್ಲರೂ ಪ್ರಯತ್ನವನ್ನು ಪಡ್ಕೊಂಡು ಏಪ್ರಿಲ್ 30 ಒಳಗಡೆ ಸಾಧ್ಯವಾದಷ್ಟು ಎಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ಇನ್ನೂ ಒಳ್ಳೇದು. ಎಲ್ಲ ಕಂದಾಯವನ್ನ ಕಟ್ಟಲಿ ಅಂತೇಳಿ ನಾನು ಈ ಒಂದು ಅವಕಾಶ, ಸರ್ಕಾರ ಏನೊಂದು ಅವಕಾಶ ಕೊಟ್ಟಿದೆ, ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀವಿ. ಇವೆರಡೂ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ. ಮತ್ತೊಮ್ಮೆ ಈ ನಮ್ಮ ಸಮೀಕ್ಷಾ ಕಾರ್ಯಕ್ಕೆ ಸಾರ್ವಜನಿಕ ಸಹಕಾರ ಕೊಡಬೇಕು. ನಮ್ಮ ನಗರಸಭಾ ಸದಸ್ಯರುಗಳು ಕೂಡ ಎಲ್ಲರೂ ಜೊತೆಗೆ ನಿಂತು, ಯಾಕೆಂದ್ರೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಅಥವಾ ಯಾರು ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಪ್ರಯತ್ನ ಪಡ್ಕೊಳ್ಳುವಂತ ಆಗ್ಬೇಕು. ನ್ಯೂಸ್ 42 ಕನ್ನಡ.